5 ವರ್ಷ ನಾನೇ ಸಿಎಂ ಹೇಳಿಕೆಗೆ ಆಪ್ತರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವರು. ಖರ್ಗೆ ಅವರ ಭೇಟಿಯ ಬಳಿಕ ಫುಲ್ ಸೈಲೆಂಟ್. 5 ವರ್ಷ ನಾನೇ ಸಿಎಂ ಅಂತ ದೆಹಲಿಯಲ್ಲಿ ಕುಳಿತುಕೊಂಡೇ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ. ಈ ಹೇಳಿಕೆಯ ಬೆನ್ನಲ್ಲೇ ಆಪ್ತರು ಫುಲ್ ಆಕ್ಟಿವ್ ಆಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಗಳೂರು ನಿವಾಸಕ್ಕೆ ದೌಡಾಯಿಸಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿಯ ಬಳಿಕ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಹಜ ಭೇಟಿ ಅಂತ ಹೇಳಿ ಹೊರಟಂತಹ ಸಚಿವರುಗಳು ಸಿದ್ದರಾಮಯ್ಯ ಆಪ್ತರಿಗೆ ಖರ್ಗೆ ತಾಕೀತು ಮಾಡಿದ್ರ, ನಾಯಕತ್ವದ ಬಗ್ಗೆ ಹೇಳಿಕೆ ನೀಡದಂತೆ ತಾಕೀತು ಕೊಟ್ಟರು. ಮಹದೇವಪ್ಪ, ಜಮೀರ್, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಅವರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯಾಗಿದೆ. ಖರ್ಗೆ ಭೇಟಿಗೆ ಬಹುತೇಕ ಸಿಎಂ ಆಪ್ತ ಸಚಿವರೇ ಬಂದಿದ್ರು. ಖರ್ಗೆ ಭೇಟಿಯ ನಂತರ ಪ್ರತಿಕ್ರಿಯೆಯನ್ನ ನೀಡದೆ ಸಚಿವರು ವಾಪಸ್ಸಾದರು. ಏನೇ ಕೇಳಿದ್ರು ಕೂಡ ಇದು ಸಹಜ ಭೇಟಿ, ಸೌಹಾರ್ದತೆಯ ಭೇಟಿ ಅಂತ ಮಾತ್ರ ಮಾತನಾಡಿದ್ರು. ಸಚಿವರ ಬಾಯಿ ಮುಚ್ಚಿಸ್ತಾ ಎಐಸಿಸಿ ಅಧ್ಯಕ್ಷರ ಕಟ್ಟಪ್ಪಣೆ, ಇದು ಈಗ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆ ರಾಷ್ಟ್ರೀಯ ವಾಹಿನಿಯ ಸಂದರ್ಶನವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ, ಮುಂದಿನ ಚುನಾವಣೆಯೂ ಕೂಡ ನನ್ನ ನಾಯಕತ್ವದಲ್ಲೇ ಅನ್ನೋ ಹೇಳಿಕೆ ಕೊಟ್ಟರು. ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಯಿತು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳುವ ಸಚಿವರುಗಳು ಸಿದ್ದರಾಮಯ್ಯನವರ ಹೇಳಿಕೆಯ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆದರು. ಬೆಂಗಳೂರಿನಲ್ಲಿರುವಂತಹ ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿದ್ರು. ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ರು. ಅದಾದ ನಂತರ ಮಾಧ್ಯಮದ ಮುಂದೆ ಇದು ಕೇವಲ ಸಹಜ ಭೇಟಿಯಾಗಿತ್ತು, ಸೌಹಾರ್ದದ ಭೇಟಿಯಾಗಿತ್ತು ಅಂತ ಹೇಳಿಕೆಯನ್ನ ಕೊಟ್ಟರು. ಮತ್ತೆ ಕೆಲವು ಸಚಿವರು ಮಾತೇ ಆಡಲಿಲ್ಲ, ಹಾಗೆ ವಾಪಸ್ಸಾದರು. ಹಾಗಾದ್ರೆ ಖರ್ಗೆ ಅವರು ಏನಾದರೂ ಸೂಚನೆ ಕೊಟ್ರ? ನಾಯಕತ್ವ ಬದಲಾವಣೆಯ ಕುರಿತಾಗಿ ಬಾಯ್ ಬಿಚ್ಚಬಾರ್ದು ಅನ್ನುವಂತಹ ಸೂಚನೆ ನೀಡಿದ್ರ? ಖರ್ಗೆ ನಿವಾಸಕ್ಕೆ ಸಿಎಂ ಆಪ್ತರ ಭೇಟಿಯ ರಹಸ್ಯ ಏನು? ಹಾಗಾದ್ರೆ ಸಿಎಂ ಪರ ಬಲ ಪ್ರದರ್ಶನ ಮಾಡಿದ್ರ ಸಚಿವರು. ಸಚಿವ ಪರಮೇಶ್ವರ್ರನ್ನ ಕರೆಯಿಸಿಕೊಂಡಂತಹ ಸಿಎಂ ಆಪ್ತರು ಮಲ್ಲಿಕಾರ್ಜುನ ಖರ್ಗೆ ಆಪ್ತ ವಲಯದ ಸಚಿವರು ಭಾಗಿಯಾಗಿದ್ದರು. ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಸಹ ಭೇಟಿ ನೀಡಿದರು. ಖರ್ಗೆ ಭೇಟಿಯ ಬಳಿಕ ಪ್ರತಿಕ್ರಿಯೆಯನ್ನ ನೀಡದೆ ಸಚಿವರು ವಾಪಸ್ಸಾದರು. ಸಿಎಂ ಪರ ಬಲ ಪ್ರದರ್ಶನವನ್ನ ಮಾಡಿದ್ರ ಸಚಿವರು. ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ಯಾಕೆ, ಭೇಟಿ ಯಾಕೆ ಅನ್ನುವಂತಹ ಕುತೂಹಲ ಇದೆ. ಸಚಿವ ಪರಮೇಶ್ವರ್ರನ್ನ ಕರೆಯಿಸಿಕೊಂಡು ಬಂದಂತಹ ಆಪ್ತರು ಖರ್ಗೆ ಭೇಟಿಯ ನಂತರ ಸಚಿವರು ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ, ಹಾಗೆ ವಾಪಸ್ಸಾದರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಒಂದ್ ಕಡೆ ಡೆಲ್ಲಿಯಲ್ಲಿ ಕೂತ್ಕೊಂಡೇ ಸಿಎಂ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಹೇಳಿಕೆ ಕೊಡ್ತಾರೆ. ರಾಜ್ಯದಲ್ಲಿ ಅವರ ಬೆಂಬಲಕ್ಕೆ ನಿಂತಹ ಸಚಿವರು ಬಹಳ ಆಕ್ಟಿವ್ ಆಗ್ತಾರೆ. ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸ್ತಾರೆ. ಸೊ ಅಲ್ಲಿ ಮೀಟಿಂಗ್ಗಳಾಗುವಂಥದ್ದು. ಸೊ ಈ ಭೇಟಿಯ ರಹಸ್ಯ ಏನು? ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದ ದೆಹಲಿ ಪ್ರವಾಸದಲ್ಲಿದ್ದಾರೆ. ದೆಹಲಿ ಪ್ರವಾಸದ ವೇಳೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟಿರತಕ್ಕಂಥ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ನೀಡಿರತಕ್ಕ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಕಳೆದ 1 ವಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥ ಇದು 2ನೇ ಹೇಳಿಕೆ ಅಂದರೂ ಕೂಡ ತಪ್ಪಾಗಲಾರದು. ಕಳೆದ 1 ವಾರದ ಹಿಂದೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಾನೇ ಕಳೆದ ಬುಧವಾರ ದಿನ ಹೇಳಿದರು ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ 5 ವರ್ಷ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾಕೆ ನಿಮಗೆ ಅನುಮಾನ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ಇವತ್ತು ದೆಹಲಿಯಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾಯಕತ್ವ ಸಂಬಂಧಪಟ್ಟಾಗ ಎದುರಾಗಬಹುದಾದಂಥ ಎಲ್ಲ ರೀತಿಯ ಬೆಳವಣಿಗೆಗೆ ಒಂದು ಪೂರಕವಾಗವಾಗಿ ಇವತ್ತು ಮುಖ್ಯಮಂತ್ರಿಗಳು ನೀಡಿರ್ತಕ್ಕಂಥ ಹೇಳಿಕೆ ಸಂಚಲನೆಗೆ ಕಾರಣವಾಗಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡುತ್ತಿದ್ದಂತೆ
ಬೆಂಗಳೂರಲ್ಲಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು CM ಆಪ್ತ ಸಚಿವರೆಲ್ಲರೂ ಕೂಡ ಭೇಟಿ ಮಾಡಿದರು. ಜಮೀರ್ ಅಹ್ಮದ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದರು. ನಂತರ ಡಾಕ್ಟರ್ G. ಪರಮೇಶ್ವರನ್ನು ಕೂಡ ಕರೆಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆ ಕೂಡ ಮುಂದುವರಿತು. ಅಂತಿಮವಾಗಿ ಈಶ್ವರ್ ಖಂಡ್ರೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದರು. ಇವತ್ತು ನಡೆದಿರ್ತಕ್ಕಂಥ ಭೇಟಿಯನ್ನು ಗಮನಿಸ್ತಾ ಇದ್ದರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಪೂರಕವಾಗಿರುವ ಹಾಗೆ ಒಂದು ಪ್ರಾಥಮಿಕವಾದಂಥ ಚರ್ಚೆಗಳಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇದ್ದ ಸಂದರ್ಭದಲ್ಲಿ ದೆಹಲಿಯಲ್ಲಿ CM ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಂದು ಕಡೆ ಆದರೆ, ಮುಂಬರುವ ದಿನಗಳಲ್ಲಿ KPC ಅಧ್ಯಕ್ಷ ಸ್ಥಾನದ ಬದಲಾವಣೆ ಅಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರದ ಬಗ್ಗೆ CM ಆಪ್ತರು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾಕೆಂತಂದರೆ ಮುಖ್ಯಮಂತ್ರಿಯ ಸ್ಥಾನ ಮತ್ತು KPC ಅಧ್ಯಕ್ಷ ಸ್ಥಾನ ಈ ಎರಡು ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ವಿಚಾರ. DK ಶಿವಕುಮಾರ್ ಈಗ KPC ಅಧ್ಯಕ್ಷರಾಗಿದ್ದಾರೆ. ಅವರು ಏನಾದರೂ ಕೂಡ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋದಾದರೆ ಅವರಿಗೆ ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಏನು ಮತ್ತು ಅವರ ರಾಜಕೀಯವಾಗಿರ್ತಕ್ಕಂಥ ಅವರ ಬೇಡಿಕೆಗೆ ತಕ್ಕಂತೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಜೊತೆಗೆ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೂ ಕೂಡ ಗಂಭೀರವಾದಂಥ ಚರ್ಚೆಗಳು ತೀರ್ಮಾನಗಳು ಆಗಬೇಕಾಗತ್ತೆ. ಹಾಗಾಗಿ ಇವತ್ತು ಖರ್ಗೆ ಜೊತೆ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರುಗಳು ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದು ಒಂದು ಕಡೆ ಆದರೆ, ಸಹಜವಾಗಿ ಮುಖ್ಯಮಂತ್ರಿಗಳು ನಾಯಕತ್ವ ಕುರಿತು ಕಳೆದ ಹಲವು ದಿನಗಳಿಂದ ವ್ಯಕ್ತವಾಗ್ತಾ ಇರತಕ್ಕಂಥ ಹೇಳಿಕೆಗಳೇನಿದೆ ಆ ಹೇಳಿಕೆಗೆ ಫುಲ್ ಸ್ಟಾಪ್ ಹಾಕುವ ನಿಟ್ಟಿನಲ್ಲಿ ಇವತ್ತು ಹೇಳಿಕೆ ಕೊಟ್ಟಂತ ಕಾಣ್ತಾ ಇದೆ. ಮತ್ತು ಯಾವುದೇ ಕಾರಣಕ್ಕೂ ತಾವು ಬದಲಾವಣೆ ಇಲ್ಲ, ಒಂದೊಮ್ಮೆ ಆದರೂ ಕೂಡ ಬದಲಾವಣೆ ಮಾಡುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಮುಂದಾಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ತಮ್ಮ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೈಕಮಾಂಡ್ಗೆ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. ಒಟ್ಟಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ CM ಆಪ್ತರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಸಿದ್ದರಾಮಯ್ಯವರು ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ಈ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಆದರೆ ಆಶ್ಚರ್ಯ ಅಂತಂದರೆ ಈ ಒಂದು ಭೇಟಿಯ ಬಗ್ಗೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ ಬಳಿಕ ಯಾವುದೇ ಸಚಿವರುಗಳು ಕೂಡ ಇದು ಸಹಜವಾಗಿರ್ತಕ್ಕಂಥ ಭೇಟಿ, ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ತೀರ್ಮಾನಕ್ಕೆ ಸಂಬಂಧಪಟ್ಟಾಗೆ ಸಭೆ ಸೇರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ನಾಯಕತ್ವದ ಬಗ್ಗೆ ಆಗಲಿ ಪಕ್ಷದ ಬೆಳವಣಿಗೆ ಬಗ್ಗೆ ಆಗಲಿ ಬಹಿರಂಗವಾಗಿ ಹೇಳಿಕೆ ನೀಡಬಾರದು ಅಂತಕ್ಕಂಥ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿರ್ತ ಸೂಚನೆಯನ್ನು ಎಲ್ಲ ಸಚಿವರಿಗೆ ಮತ್ತು ಶಾಸಕರಿಗೆ ನೀಡಿದರು. ಆದರೂ ಕೂಡ ಕೆಲವರು ಅಲ್ಲಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇವತ್ತು ನಡೆದಿರ್ತಕ್ಕಂಥ ಏನು ಸಚಿವರ ಸಭೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಬಹಳ ಸ್ಪಷ್ಟವಾಗಿ ರಿಪೀಟ್ ಮಾಡ್ದಂಗೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಯಾವುದೇ ಸಚಿವರುಗಳು ರಿಯಾಕ್ಟ್ ಅನ್ನು ಮಾಡಿಲ್ಲ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಶರಣ್ ಪ್ರಕಾಶ್ ಪಾಟೀಲ್, ದಿನೇಶ್ ಗುಂಡೂರಾವ್ ಸೇರಿದಾಗೆ ಯಾರು, ಜಮೀರ್ ಅಹ್ಮದ್ ಸೇರಿದಾಗೆ ಯಾರೂ ಕೂಡ ಈ ಭೇಟಿಗೆ ಸಂಬಂಧಪಟ್ಟಾಗೆ ರಿಯಾಕ್ಟ್ ಮಾಡಲ್ಲ. ಬದಲಾಗಿ ಇದೊಂದು ಸೌಜನ್ಯ ಭೇಟಿ, AICC ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಇವತ್ತು ಭೇಟಿಯ ಸ್ಪಷ್ಟವಾಗಿರ್ತಕ್ಕಂಥ ಅಜೆಂಡಾದ ಬಗ್ಗೆ ಆಗಲಿ, ಚರ್ಚೆ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ಆಗಲಿ, ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆ ನೀಡದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಗಟ್ಟಿಯಾಗಿ ಎಲ್ಲ ಸಚಿವರು ಮೌನ ಆಗಿರುವಂತೆ ಒಂದು ಸೂಚನೆಯನ್ನು ಕೊಟ್ಟಂತ ಕಾಣ್ತಾ ಇದೆ. ಅದು ಇವತ್ತು ಸಚಿವ ವರ್ತನೆಯಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಬಹುದಾಗಿದೆ, ನೋಡಬಹುದಾಗಿತ್ತು. ಯಾಕೆಂತಂದರೆ ಯಾವುದೇ ಸಚಿವರುಗಳು ಕೂಡ ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಮಾಡಲಿಕ್ಕೆ ಹಿಂಜರಿತಾ ಇದ್ರು. ವೀಣಾ, ಎಸ್ ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.